ಎಲ್ಲಿದ್ದಾನೆ ಅರೆಸ್ಟ್ ಆದ 5 ವರ್ಷದ ಪುಟಾಣಿ. ಅಪ್ಪ ಅಮ್ಮನಿಂದ ದೂರ ಖಿನ್ನತೆಗೆ ಜಾರಿದ ಹುಡುಗ. 5 ವರ್ಷ ವಯಸ್ಸಿನ ಪುಟ್ಟ ಹುಡುಗ ಖುಷಿಯಾಗಿ ಸ್ಕೂಲ್ಗೆ ಹೋಗಿ ಆಟ ಪಾಠ ಎಲ್ಲ ಮುಗಿಸಿ ಅಪ್ಪನ ಜೊತೆಗೆ ಮನೆಗೆ ಬರ್ತಿದ್ದವನನ್ನ ಐಸಿ ಅಧಿಕಾರಿಗಳು ತಡೆದು ಅರೆಸ್ಟ್ ಮಾಡಿದರು. ದೇಶ, ಭಾಷೆ, ಪೌರತ್ವ, ವೀಸಾ, ಅಕ್ರಮ ಸಕ್ರಮ ಯಾವುದರ ಬಗ್ಗೆಯೂ ಯೋಚನೆ ಇಲ್ಲದ ಆ ಪುಟ್ಟ ವಯಸ್ಸಿನ ಬಾಲಕನನ್ನ ಬಂಧಿಸಿ ಬಂಧನ ಕೇಂದ್ರಕ್ಕೆ ಕರೆದುಕೊಂಡು ಹೋದರು. ಅಪ್ಪ ಅಮ್ಮ, ಸ್ನೇಹಿತರು, ಸ್ಕೂಲ್ ಎಲ್ಲರಿಂದಲೂ ದೂರ, ಯಾರಿಗೂ ಗೊತ್ತಿಲ್ಲದ ಒಂದು ಸೆಂಟರ್ನಲ್ಲಿ ಹುಡುಗನನ್ನ ಬಿಟ್ಟು ಹೋದರು. ಆ ಪುಟಾಣಿಗೆ ತಾನು ಅರೆಸ್ಟ್ ಆಗಿದ್ದೀನಿ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ತನ್ನನ್ನು ಅಪ್ಪನಿಂದ ಇವರೆಲ್ಲ ದೂರ ಮಾಡಿದ್ರು, ನನ್ನನ್ನ ಎಲ್ಲಿಗೋ ಕರೆದುಕೊಂಡು ಬಂದಿದ್ದಾರೆ ಅನ್ನೋದು ಮಾತ್ರ ಗೊತ್ತಿದೆ. ಈಗ ಆ ಹುಡುಗ ಡಿಪ್ರೆಷನ್ಗೆ ಹೋಗಿದ್ದಾನೆ. ಅವನ ಮನಸ್ಸು ಛಿದ್ರವಾಗಿ ಹೋಗಿದೆ. ಟೆಕ್ಸಾಸ್ನ ರಾಜಕೀಯ ನಾಯಕರೊಬ್ಬರು ಇದನ್ನೆಲ್ಲ ಬಹಳ ಹತ್ತಿರದಿಂದ ನೋಡಿ ಬಂದಿದ್ದಾರೆ. ಅಲ್ಲಿನ ಅನುಭವಗಳನ್ನ ಅವರು ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ಪೂರ್ತಿ ವಿವರ ಈ ವಿಡಿಯೋದಲ್ಲಿದೆ. ಇದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಂಕರ್ನ ಹೆತ್ತು. ಅಮೆರಿಕದ ಡಿಟೆನ್ಷನ್ ಸೆಂಟರ್ ಅಸಲಿ ಕತೆ. ನರಕಯಾತನೆ ಅನುಭವಿಸುತ್ತಿರುವ ಲಿಯಾಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿರುವ ಮನ ಕಲಕುವ ಬೆಳವಣಿಗೆ. ಕೇವಲ 5 ವರ್ಷದ ಮಗು ಈಗ ಅಮೆರಿಕದ ಜೈಲಿನಂತಹ ಬಂಧನ ಕೇಂದ್ರದಲ್ಲಿ ಕಣ್ಣೀರು ಹಾಕುತ್ತಿದೆ. ಆ ಪುಟಾಣಿಯ ಹೆಸರು ಲಿಯಾಮ್ ಕೊನೆಜೋ ರಾಮೋಸ್. ಕೇವಲ 5 ವರ್ಷದ ಈ ಪೋರ ಈಗ ತೀವ್ರ ಖಿನ್ನತೆಯಿಂದ ಬಳಲುತ್ತಿದ್ದಾನೆ. ಅಮೆರಿಕದ ಡೆಮೊಕ್ರಾಟಿಕ್ ಕಾಂಗ್ರೆಸ್ ಸದಸ್ಯ ಜೋಕಿನ್ ಕ್ಯಾಸ್ಟ್ರೋ ಆ ಡಿಟೆನ್ಷನ್ ಸೆಂಟರ್ನಲ್ಲಿ ಬಾಲಕನನ್ನ ಭೇಟಿಯಾದ ನಂತರ ಹೊರಹಾಕಿದ ವಿಚಾರಗಳು ಜಗತ್ತನ್ನೇ ಬೆಚ್ಚಿ ಬೀಳಿಸಿವೆ. ಅಮೆರಿಕದ ಆ ಇಮಿಗ್ರೇಷನ್ ಸೆಂಟರ್ನಲ್ಲಿ ಆಗ್ತಿರೋದು ಏನು ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ. Hi everyone, it's Joaquin Castro, Congressman for San Antonio, and y'all know that I was going to Dilley today along with Jasmine Crockett to visit with Liam Ramos and his dad, and also check on their welfare and demand their release, and also check on the 1,100 people who are at Dilley right now. I did have a chance to see Liam. We spent about 30 minutes with he and his dad, and Liam, he wasn't in any kind of emergency or anything physically, but you notice I posted a picture of us together because I know the whole country has been worried about him. His school and his classmates and his principal, his legal team, and his mom have been worried sick about him. I called his mom right away, right after I left Dilley, to let her know that we spoke with her husband and of course had a chance to visit with her son. ಜೋಕಿನ್ ಕ್ಯಾಸ್ಟ್ರೋ ಇತ್ತೀಚೆಗೆ ಟೆಕ್ಸಾಸ್ನ ಡಿಲ್ಲಿಯಲ್ಲಿರುವ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಬಂಧನ ಕೇಂದ್ರಕ್ಕೆ ಭೇಟಿ ನೀಡಿದ್ದರು. ಅಲ್ಲಿ ಅವರು 5 ವರ್ಷದ ಲಿಯಮ್ ಮತ್ತು ಆತನ ತಂದೆ ಆಡ್ರಿಯನ್ ಕೊನೆಜೋ ಅವರನ್ನ ಭೇಟಿ ಮಾಡಿದರು. ಕ್ಯಾಸ್ಟ್ರೋ ಸುಮಾರು 30 ನಿಮಿಷಗಳ ಕಾಲ ಈ ಮಗುವಿನ ಜೊತೆ ಕಳೆದರು. ಆದರೆ ನೋವಿನ ವಿಷಯವೇನೆಂದರೆ ಕ್ಯಾಸ್ಟ್ರೋ ಅಲ್ಲಿರುವ ಇಡೀ ಸಮಯದಲ್ಲಿ ಲಿಯಮ್ ಎಚ್ಚರವಾಗಲೇ ಇಲ್ಲ. ಆತ ಸತತವಾಗಿ ನಿದ್ರಿಸುತ್ತಿದ್ದ. ಕ್ಯಾಸ್ಟ್ರೋ ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡು ಅಲ್ಲಿನ ಸ್ಥಿತಿಯನ್ನ ಹಂಚಿಕೊಂಡಿದ್ದಾರೆ. ಲಿಯಂನ ತಂದೆ ತನ್ನ ಬಳಿ ಅಳುತ್ತಾ ಹೇಳಿದ್ರು, ನನ್ನ ಮಗ ಮೊದಲಿನಂತಿಲ್ಲ. ಆತ ಯಾವಾಗಲೂ ಮಲಗಿರ್ತಾನೆ. ಆತ ತೀವ್ರ ಖಿನ್ನತೆಗೆ ಒಳಗಾಗಿದ್ದಾನೆ. ತುಂಬಾ ಬೇಸರದಲ್ಲಿದ್ದಾನೆ. ನಾನು ಭೇಟಿ ನೀಡಿದಾಗಲೂ ಅವನು ಎಚ್ಚರ ಆಗಲೇ ಇಲ್ಲ. ಬಹುಶಃ ಆ ಮಗುವಿನ ಮನಸ್ಸಿನಲ್ಲಿ ದೊಡ್ಡ ಸಂಘರ್ಷವೇ ನಡೆದಿರಬೇಕು. ಕ್ಯಾಸ್ಟ್ರೋ ಆ ಕೇಂದ್ರದಲ್ಲಿ ಕೇವಲ ಹುಡುಗ ಲಿಯಮ್ನನ್ನು ಮಾತ್ರವಲ್ಲ, ಇನ್ನು ಅನೇಕ ಪೋಷಕರನ್ನ ಭೇಟಿಯಾದರು. ಬೆಳಗ್ಗೆ 11ರಿಂದ ಮಧ್ಯಾಹ್ನ 2:30ರವರೆಗೆ ಸುದೀರ್ಘ ಪರಿಶೀಲನೆ ನಡೆಸಿದ ಅವರಿಗೆ ಅಲ್ಲಿನ ಪರಿಸ್ಥಿತಿ ಕಂಡು ಆಘಾತವೇ ಆಯಿತು. ಅಲ್ಲಿನ ಪೋಷಕರು ಹೇಳುವ ಪ್ರಕಾರ ಅವರ ಮಕ್ಕಳು ತೀವ್ರ ಆತಂಕ ಮತ್ತು ಖಿನ್ನತೆಗೆ ಒಳಗಾಗಿದ್ದಾರೆ. ಮಕ್ಕಳು ವಿಪರೀತ ತೂಕ ಕಳೆದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಕಾರಣ ಕೇವಲ ಅಲ್ಲಿ ನೀಡುವ ಕಳಪೆ ಗುಣಮಟ್ಟದ ಆಹಾರ ಅಷ್ಟೇ ಅಲ್ಲ, ಅವರ ಮಾನಸಿಕ ಸ್ಥಿತಿ ಕೂಡ ಹದಗೆಟ್ಟಿದೆ. ಕ್ಯಾಸ್ಟ್ರೋ ವಿಡಿಯೋದಲ್ಲಿ ಹೇಳಿರೋದು ಅಲ್ಲಿನ ಮಕ್ಕಳು ಅನುಭವಿಸುತ್ತಿರುವ ನೋವನ್ನ ವರ್ಣಿಸೋಕ್ಕೂ ಆಗಲ್ಲ. ನಾನು ಅಲ್ಲಿನ ಐಸಿಇ ಅಧಿಕಾರಿಗಳಿಗೆ ನೇರವಾಗಿ ಹೇಳಿದ್ದೇನೆ, ಲಿಯಂನನ್ನ ತಕ್ಷಣ ಬಿಡುಗಡೆ ಮಾಡಬೇಕು. 5 ವರ್ಷದ ಮಗುವನ್ನ ಈ ರೀತಿ ಬಂಧನದಲ್ಲಿಡುವುದು ದೇಶಕ್ಕೆ ಅವಮಾನ. ಅಲ್ಲಿ ಯಾರು ಕ್ರಿಮಿನಲ್ಗಳಿಲ್ಲ. ಪುಟಾಣಿ ಲಿಯಂ ಮಾಡಿದ ತಪ್ಪೇನು?
ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಪ್ರಮುಖವಾದಂತಹ ಅಂಶವಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವಾಗಲೂ ಅಕ್ರಮವಾಗಿ ಬರುವ ಕ್ರಿಮಿನಲ್ಗಳನ್ನ ನಾವು ಹಿಡಿಯುತ್ತಿದ್ದೇವೆ ಅಂತ ಹೇಳುತ್ತಿರ್ತಾರೆ. ಆದರೆ ಕ್ಯಾಸ್ಟ್ರೋ ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಲ್ಲಿ ಕೇಂದ್ರದಲ್ಲಿರುವವರಲ್ಲಿ ಯಾರೊಬ್ಬರು ಕ್ರಿಮಿನಲ್ಗಳಲ್ಲ. ಅಲ್ಲಿರುವವರು ಉತ್ತಮ ಜೀವನ ಕಟ್ಟಿಕೊಳ್ಳಲು ಯುಎಸ್ಗೆ ಬಂದ ಕುಟುಂಬಗಳು ಮತ್ತು ಅಮಾಯಕ ಮಕ್ಕಳು. ಒಂದು ವೇಳೆ ಅವರು ಅಪರಾಧ ಮಾಡಿದರೆ ಅವರನ್ನ ಜೈಲಿಗೆ ಕಳಿಸಬೇಕಿತ್ತು. ಆದರೆ ಇಲ್ಲಿ ಅವರ ಆಶ್ರಯ ಕೋರಿ ಬಂದಿದ್ದಾರೆ ಅಂತ ಕ್ಯಾಸ್ಟ್ರೋ ತಿಳಿಸಿದ್ದಾರೆ. ಲಿಯಂ ಕುಟುಂಬವು ಈಕ್ವೆಡೋರ್ನಿಂದ ಬಂದವರು. ಅವರು ಅಮೆರಿಕಕ್ಕೆ ಅಕ್ರಮವಾಗಿ ನುಗ್ಗಿಲ್ಲ, ಬದಲಾಗಿ ಕಾನೂನುಬದ್ಧ ಮಾರ್ಗದ ಮೂಲಕ ಆಶ್ರಯಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು. ಆದರೂ ಅವರನ್ನ ಬಂಧಿಸಲಾಗಿದೆ ಅನ್ನೋದೇ ದುರಂತ. ಲಿಯಂ ಮತ್ತು ಆತನ ತಂದೆಯನ್ನ ಜನವರಿ 20ರಂದು ಮಿನ್ನೆಸೋಟಾದಲ್ಲಿ ಐಸಿ ಏಜೆಂಟ್ಗಳು ಬಂಧಿಸಿದರು. ಲಿಯಂ ತನ್ನ ಬೆನ್ನಿಗೆ ಬ್ಯಾಗ್ ಹಾಕಿಕೊಂಡು ನೀಲಿ ಬಣ್ಣದ ಬನ್ನಿ ಹ್ಯಾಟ್ ಧರಿಸಿ ಅಧಿಕಾರಿಗಳ ವಶದಲ್ಲಿರುವ ಫೋಟೋ ಇಂಟರ್ನೆಟ್ನಲ್ಲಿ ವೈರಲ್ ಆದಾಗ ಇಡೀ ಜಗತ್ತು ಮರುಗಿತ್ತು. ಸದ್ಯಕ್ಕೆ ಸಿಕ್ಕಿರುವ ಒಂದು ಸಣ್ಣ ಸಮಾಧಾನದ ಸಂಗತಿ ಎಂದರೆ ಟೆಕ್ಸಾಸ್ನ ಫೆಡರಲ್ ನ್ಯಾಯಾಧೀಶರು ಲಿಯಂ ಮತ್ತು ಆತನ ತಂದೆಯನ್ನ ಗಡೀಪಾರು ಮಾಡುವುದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಈ ಕುಟುಂಬವು ತಮ್ಮ ಬಂಧನದ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಡುತ್ತಿರುವಾಗ ಸರ್ಕಾರವು ಅವರನ್ನ ದೇಶದಿಂದ ಹೊರಹಾಕುವಂತಿಲ್ಲ ಎಂದು ನ್ಯಾಯಾಧೀಶರು ಆದೇಶಿಸಿದ್ದಾರೆ. ಒಬ್ಬ 5 ವರ್ಷದ ಮಗು ಆಟವಾಡುತ್ತಾ ಶಾಲೆಗೆ ಹೋಗಬೇಕಾದ ವಯಸ್ಸಿನಲ್ಲಿ ಬಂಧನ ಕೇಂದ್ರದಲ್ಲಿ ಖಿನ್ನತೆಯಿಂದ ಮಲಗಿದ್ದಾನೆ. ಈ ಘಟನೆಯು ಅಮಾನವೀಯತೆಯ ದರ್ಶನ ಮಾಡಿಸ್ತಾ ಇದೆ. ಲಿಯಂ ಮತ್ತು ಆತನಂತಹ ನೂರಾರು ಮಕ್ಕಳಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ, ಅವರು ಮುಕ್ತವಾಗಿ ಬದುಕುವಂತೆ ಆಗಲಿ ಅನ್ನೋದು ಎಲ್ಲರ ಆಶಯ. ನಿಮಗೆ ಈ ಬಗ್ಗೆ ಏನನಿಸುತ್ತೆ? ದೇಶ ಬಿಟ್ಟು ಅವಕಾಶಗಳಿಗಾಗಿ ಅಮೆರಿಕಕ್ಕೆ ಬಂದ ಅಪ್ಪ ಅಮ್ಮನ ಕೈ ಹಿಡಿದು ಬಂದ ಮಕ್ಕಳನ್ನ ಹೀಗೆ ಶಿಕ್ಷೆಗೆ ಒಳಪಡಿಸುತ್ತಿರುವುದು ಸರಿನಾ? ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗುತ್ತೆ ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.